ಅಲ್ಲಿ ಇವಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ. ನೋಡ್ಬೋದು 4:55 ಆಗಿದೆ. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್ ಡೆಲಿವರಿಗೆ. ಗೈಸ್ ಅವಳಿಗೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಟೈಮು ನೋಡ್ಬೋದು 4:57 ಆಗಿದೆ. ಸೊ ನನ್ನ ಒಳಗಡೆ ಎಂಟ್ರಿ ಬಿಡಲ್ಲ. ಸೊ ಹಾಗಾಗಿ ಇವಾಗ ಅವಳನ್ನ ಅಂದರೆ ಇವಾಗಲೇ ಡೆಲಿವರಿ ಮಾಡೋಲ್ಲ. ಸೊ ನಾವು ಕೊಟ್ಟಿರೋ ಟೈಮಿಂಗ್ಸ್ ಅವ್ರಿಗೆ 5:30 to 7:30 ಒಳಗೆ. ಸೊ ಏನಕ್ಕೆ ಅಂತಂದರೆ ಸಿಸರಿಂಗ್ ಮಾಡ್ತಿರೋ ಟೈಮಲ್ಲಿ ಸೊ ನಮಗೆ ಮುಂದಿನ ಭವಿಷ್ಯ ಅಂದರೆ ನಿನ್ನೆ ನಾವು ಜಸ್ಟ್ ಶಾಸ್ತ್ರ ಕೇಳಿದಾಗ ಈ ಟೈಮಿಂಗಲ್ಲಿ ಮಗು ಹೊರಗಡೆ ಬಂತು ಅಂತಂದರೆ ಮಗುಗೆ ಒಳ್ಳೆಯದಾಗುತ್ತೆ. ಸೊ ಮನೆಗೆ ಒಳ್ಳೆಯದಾಗುತ್ತೆ, ಪೇರೆಂಟ್ಸ್ಗೆ ಒಳ್ಳೆಯದಾಗುತ್ತೆ. ಸೊ ಆ ಥರ ಎಲ್ಲ ಬಂತು ಈ ಟೈಮಿಂಗ್ಸಲ್ಲಿ. ಸೊ ಹಾಗಾಗಿ ನಾವು ಈ ಟೈಮಿಂಗ್ಸ್ನ ಚೂಸ್ ಮಾಡಿಕೊಂಡು ಇವ್ರಿಗೆ ಹೇಳಿದ್ವಿ. ಸೊ ಆಯಿತು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು 5:30 to 7:30 ನಾವು ಡೆಲಿವರಿ ಟೈಮಿಂಗ್ಸ್ನ ಕೊಟ್ಟಿದ್ದೀವಿ. ಸೊ ಅವಳಿಗೆ ಇವಾಗ ಫಸ್ಟು ಬ್ಲಡ್ ಹಾಕ್ತಾರೆ. ಬ್ಲಡ್ ಹಾಕ್ಬಿಟ್ಟು ಸೊ ಅದಾದಮೇಲೆ ಸೊ ಮುಂದಿನ ಪ್ರೊಸೆಸರ್ ಏನೇನಿದೆಯೋ ಆಮೇಲೆ ಅನಾಥೇಶ್ಯ ಇಂಜೆಕ್ಷನ್ ಕೊಡಬೇಕು ಅವಳಿಗೆ. ಸೊ ಒಂದು ಏನಪ್ಪ ಅಂತಂದರೆ ಅವಳಿಗೆ ಇಂಥ ಟೈಮಲ್ಲಿ ನಾನಿರಲ್ಲ ಅನ್ನೋದೊಂದು ಭಯ ತುಂಬ ಕಾಡುತ್ತೆ ಅವಳಿಗೆ. ಸೊ ಹಾಗಾಗಿ ಅದು ಹೆಂಗೆ ಧೈರ್ಯ ತಗೋತಾಳೋ ಗೊತ್ತಿಲ್ಲ. ನಿಜವಾಗ್ಲೂ ಏನು ಅಂತಂದರೆ ಅವಳಿಗೆ ಒಳ್ಳೆ ಧೈರ್ಯ ಕೊಟ್ಟು, ಏಕೆಂದರೆ ನಾನು ಯಾವಾಗಲೂ ಅವ್ಳ ಜೊತೆ ಸಪೋರ್ಟಿವ್ ಆಗಿ ಇರ್ತಿದ್ದೆ. ಅವಳು ಎಲ್ಲೇ ಹೋಗಲಿ ಏನೇ ಮಾಡಲಿ ಅವಳಿಂದ ಇರ್ತಿದ್ದೆ. ಬಟ್ ಇಂಥ ಟೈಮಲ್ಲಿ ಅವಳ ಜೊತೆ ನಾನಿಲ್ಲ. ಬಟ್ ಆದ್ರೂ ಅವಳಿಗೆ ಆ ಧೈರ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಧೈರ್ಯ ಅವಳು ಕೊಟ್ಟು ಒಳ್ಳೆ ಡೆಲಿವರಿನ ಮಾಡಿಸ್ಕೊಂಡು ತಾಯಿ ಮತ್ತು ಮಗುಗೆ ಏನೂ ತೊಂದರೆ ಇಲ್ಲದೆ ಬಂದರೆ ಅಷ್ಟೇ ಸಾಕು ನನಗಂತೂ. ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ ಗೈಸ್ ಇಂಥ ಟೈಮಲ್ಲಿ. ಈಗ ಅಮ್ಮಮ್ಮನೂ ಎದ್ದು ಬಂದವರೆ. ಅವ್ರಿಗೆ ಇವಾಗ 38 ವೀಕ್ಸ್ ಅಂತಂದರೆ ನಮ್ಮ ಬೇಬಿ ಈ ರೇಂಜಿಗೆ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ ನೋಡಿ ಗೈಸ್. 38 ವೀಕ್ಸ್ ಇವಾಗ. ಗೈಸ್ ಫೈನಲಿ ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಬರ್ತಾಯಿದೆ. ಅಳ್ತಿದ್ದೆ ಬಾಬು. ಗೈಸ್ ಫೈನಲಿ 5:37ಕ್ಕೆ ಅವಳ ಡೆಲಿವರಿ ಆಗಿದೆ. ಇಷ್ಟು ಬೇಗ ಆಗೋಯ್ತಾ? ಗೈಸ್ ಇಷ್ಟು ಬೇಗ? ಯಪ್ಪ ಏನಾಯಿತು ಗೊತ್ತಿಲ್ಲ ಗೈಸ್. ಮಗು ಸೌಂಡ್ ಬಂತು 5:37ಕ್ಕೆ. ಸೊ ಸೆಕೆಂಡ್ಸ್ ಬಂದು 37. 5:37 ಸೇಮ್ 37ನೇ ಸೆಕೆಂಡ್ಗೆ. ಸೊ ಕಂಪ್ಲೀಟ್ ಆಗೆಲ್ಲ ಬಂದಿದೆ. ಪಾಪು ಅಳ್ತಾ ಇದೆ. ಅಮ್ಮಮ್ಮ ಅಳ್ತೈತೆ ಪಾಪು. ಗೈಸ್ ಯಾವಾಗ ಮಗು ತಗೊಬಂದು ಕೊಡ್ತಾರೋ ಗೊತ್ತಿಲ್ಲ. ಕಾಯ್ತಾ ಇದ್ದೀನಿ ನಾನಂತೂ. ಎಷ್ಟು ಮಗು ನೋಡಿ ಹೆಂಗೆ ಅಳ್ತಿದೆ. ಕೇಳಿಸ್ಕೊಳ್ಳಿ ಹೆಂಗೆ ಕೆಮ್ತೈತೆ ಮೂಗಿಂತ. ಲೈಕ್ ಇದೆಲ್ಲ ತೆಗಿತಿದ್ದಾರೆ ಮೂಗು ನೀರೆಲ್ಲ. ಐ ಅಳ್ತೈತೆ. ಗಾಯ್ಸ್ ಆಗ್ಲಿಂದ ಮಗು ಅಳ ಸೌಂಡ್ ನಾವು ಕೇಳಿಸ್ಕೊಳ್ಳಿ ಹೆಂಗೆ. ಬರ್ತಾವ್ರಂತೆ.
ಅವ್ರಿಗೂ ಅಷ್ಟೇ, ಅವ್ರಿಗೂ ನಡ್ಕನೆ, ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಐತೆ ಇಲ್ಲ ಅವರು ಗೈಸ್. ಫೈನಲಿ ಪಾಪು ಬಂದು ತೋರಿಸ್ಬಿಟ್ಟು ಹೋದ್ರು. ಪಾಪು ಏನು ಗುಂಡಿಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಪಾಪು. ಬಟ್ ಯಾವ ಪಾಪು ಅಂತ ನಾನು ಈಗಲೇ ರಿವೀಲ್ ಮಾಡೋಕ್ಕೋಗಲ್ಲ. ಸೊ ಒಟ್ಟಿನಲ್ಲಿ ತುಂಬ ಖುಷಿ ಆಯಿತು. ಅಮ್ಮಮ್ಮ ಪಾಪು ನೋಡಿದಾಗ ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ, ಗುಂಡಾಗಿದೆ. ಅವಳಿಗೆ ಬಿಟ್ಟಿದ್ದಿದ್ರೆ ನಾರ್ಮಲ್ ಡೆಲಿವರಿನೇ ಆಯ್ತಿತ್ತು. ಏನಕ್ಕೆ ಅಂದರೆ ಪಾಪು ತಲೆ ತುಂಬ ಚಿಕ್ಕದಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಅಮ್ಮಮ್ಮ ಏನಂತೀರ? ಚೆನ್ನಾಗೈತೆ. ಅದು ಎಷ್ಟು ಬೇಗ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಲ್ವಾ? ವಯಸ್ಸು ಯಾರಿಲ್ಲ, ಎಲ್ಲ ಮೇಲ್ಗಡೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಬಂದಿರೋದೇ ಗೊತ್ತಿಲ್ಲ. ಗೈಸ್ ಪಾಪು ಸೌಂಡ್ ಕೇಳಿ ಹೆಂಗೆ ಅಳ್ತಿದೆ ಅಂತ. ನಮ್ಮ ಅಮ್ಮನೂ ಬಂದಿದ್ದಾರೆ. ಗೈಸ್ ಈಗ ಡೆಲಿವರಿ ಎಲ್ಲ ಮುಗಿದಿದೆ. ಸೊ C-ಸೆಕ್ಷನ್ ಆಗಿದೆ. ಸೊ ಆಲ್ಮೋಸ್ಟ್ 6:15 ಅವಳು ವಾರ್ಡಿಗೆ ಬಂದಿದ್ದಾಳೆ. ಸೊ ಇಷ್ಟೊತ್ತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಿಕಾಸ್ ಸ್ವಲ್ಪ ಪಾಪು ಇಬ್ಬರು ಆಟ ಆಡಿಸೋದು ಅದು ಇದು ನೋಡಿಕೊಂಡು ಸೊ ಎಂಜಾಯ್ ಮಾಡ್ತಿದ್ದೆ. ಇವಾಗ ಎಕ್ಸಾಕ್ಟ್ ಟೈಮ್ ಒಂದು 11:30 ಆಗಿದೆ. ಸೊ ಡಾಕ್ಟರ್ ಇವಾಗ ಹೇಳಿದ್ದಾರೆ. ಸೊ ಇವಾಗ ಲೈಟಾಗಿ ಅವರಿಗೆ ವಾಟರ್ ಕೊಡಿ ಫಸ್ಟು. ಅದಾದಮೇಲೆ ವಾಮಿಟ್ ಸೆನ್ಷನ್ ಏನಾದರೂ ಆಯಿತು ಅಂತಂದರೆ ಸೊ ಏನು ಕೊಡೋಕ್ಕೆ ಹೋಗ್ಬಿಡಿ. ಸೊ ವಾಟರ್ ಕುಡ್ದಾದ್ಮೇಲೂ ಲೈಕ್ ವಾಮಿಟ್ ಏನೂ ಆಗಿಲ್ಲ ಅಂತಂದರೆ ಸೊ ಫುಡ್ನ ಲೈಟಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಲಿಕ್ವಿಡ್ ಐಟಮ್ಸ್ಗಳು. ಸೊ ಹಾಗಾಗಿ ಬಾರೋ ಬೇಕಲ್ಲಿ ಲಿಫ್ಟು ಬರ್ತಾನೆ ಇಲ್ಲ ಗೈಸ್. 3ನೇ ಫ್ಲೋರ್ಗಿದೆ. ನಾನು 2ನೇ ಫ್ಲೋರ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಬನ್ನಿ, ಅದಾದಮೇಲೆ ಮಗು ಅಂತೂ ತುಂಬ ಚೆನ್ನಾಗಿದೆ. ಸೊ ಯಾವ ಮಗು ಏನು ಅಂತ ಇನ್ನೂ ಸಹ ನಾನು ರಿವೀಲ್ ಮಾಡಲ್ಲ. ಇನ್ನೂ ಬೇಜಾನ್ ಟೈಮ್ ಇದೆ, ರಿವೀಲ್ ಮಾಡ್ತೀನಿ. ಓಕೆ ಬನ್ನಿ. ಇವಾಗ ಟಿಫನ್ ಎಲ್ಲ ಮಾಡಾಗಿದೆ. ಇದನ್ನು ಮನೇಲಿ ಮಡಗ್ಬಿಟ್ಟು ನಾನು ಸ್ವಲ್ಪ ಪಾಪದ ಬಟ್ಟೆಗಳು. ಸೊ ಇವಾಗ ಗೊತ್ತಾಗ್ತಾ ಇದೆ ಬಟ್ಟೆಗಳು, ಆಮೇಲೆ ಎಷ್ಟು ಅದು ಯೂರಿನ್ ಪಾಸ್ ಮಾಡಿದ್ರೆ, ಸೊ ನಂಬರ್ 2ಗೆ ಪಾಸ್ ಮಾಡಿದ್ರೆ ಸೊ ಎಷ್ಟು ಇಟ್ಟಿದೆ ಅಂತ. ಸೊ ಹಾಗಾಗಿ ವೇಸ್ಟ್ ಬಟ್ಟೆಗಳೆಲ್ಲ ಇತ್ತು, ಕಾಟನ್ ಬಟ್ಟೆಗಳೆಲ್ಲ ಮಡಗಿದ್ದೆ. ಸೊ ಅದನ್ನು ಈಸ್ಕೊಂಬರಕ್ಕೆ ಹೋಗಬೇಕು. ಆಮೇಲೆ ಇಲ್ಲಿ ಬಿಲ್ ಹಾಕ್ಬೇಕಂತೆ ಇವಾಗ. ಸೊ ಬಿಲ್ ಹಾಕ್ಸ್ಕೊಳ್ಳೋದು ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. ಗೈಸ್ ಈಗ ಫೈನಲಿ ಬಿಲ್ ಪೇ ಮಾಡಾಯಿತು. ಅಂದರೆ ಜಸ್ಟ್ ನಿನ್ನೆದು ಇವತ್ತಿಗೂ ಏನೇನು ಒಂದು ಮೆಡಿಸನ್ ಅದು ಇದು ಸೊ ಅದೆಲ್ಲ ಖರ್ಚಾಗಿ ಇವಾಗ 8,500 ಖರ್ಚಾಗಿದೆ ಗೈಸ್. ಇನ್ನು ಸಿಸರಿಂಗ್ದು ಆಮೇಲೆ ಅದು ಇನ್ನು ಮಿಕ್ಕಿದ ಸಿಕ್ಕಾಪಟ್ಟೆ ಖರ್ಚಿದೆ. ಸೊ ನಿನ್ನೆಗೂ ಇವತ್ತಿಗೂ 8,500 ಖರ್ಚಾಗಿದೆ. ಸೊ ನಾನು ಇಲ್ಲಿಂದ ಡಿಸ್ಚಾರ್ಜ್ ಆಗೋದಂತ ಇನ್ನು ಎಷ್ಟು ಆಗುತ್ತೆ ಅಂತ ಬನ್ನಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಯಾರ್ದಾದ್ರೂ ಸರಿ, ಅಮ್ಮ ಮುಂದೆ ಸರಿ, ಎಲ್ಲಾದರೂ ಸರಿ ಮೂಲೆ ಕೂತ್ಕೊಂಡು ಮಾತಾಡ್ತಿರ್ತಾರತ್ತಿಗೆ. ಗೈಸ್ ಯಾರು ಬಂದಿದ್ದಾರೆ ನೋಡ್ರಿ, ಅಪರೂಪಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಬಂದವ್ರೆ. ಸೊ ಇವರೆಲ್ಲೂ ಸಿಕ್ಕಿರಲಿಲ್ಲ ವ್ಲಾಗಲ್ಲಿ. ಸೊ ನಾವು ವ್ಲಾಗ್ ಮಾಡೋಕ್ಕೂ ಮುಂಚೆನೇ ಎಸ್ಕೇಪ್ ಆಗ್ಬಿಟ್ಟಿದ್ರು. ಸೊ ಇವಾಗ ಮತ್ತೆ ಬಂದವ್ರೆ. ಇವಾಗ ನಮ್ಮ ಪಾಪು ನೋಡೋಕೆ ಬಂದವ್ರೆ. ಅದಕ್ಕೆ ಸರ್ಪ್ರೈಸ್ ಕೊಡೋಣ ನಂಗೆ ಪಾಪುಗೋಸ್ಕರ ಕರೆದಿದ್ದೆ ನೋಡಿ. ಇವಾಗ ಎಲ್ಲ ಫ್ಯಾಮಿಲಿ ಹೆಂಗೆ ಸರ್ಪ್ರೈಸ್ ಆಯ್ತಾರೆ ಅಂತ ಬನ್ನಿ ನೋಡ್ರಿ. ಹೋಗೋಣ ಬನ್ನಿ. ಹಿಂಗೆ ಲಾಸ್ಟ್ ವರ್ಡ್ ಗೈಸ್. ಈಗ ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 9 ಗಂಟೆ ಹತ್ತತ್ರ ಆಗಿದೆ. ಇವತ್ತಂತೂ ಬ್ಲಾಗ್ ಮಾಡೋಕ್ಕೆ ಆಯ್ತಲ್ಲ. ಏನಕ್ಕೆ ಅಂತಂದರೆ ಸೊ ಮಗುಗೆ ಇವಾಗ ಕಾಲಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಅದನ್ನು ಕೊಡ್ಸೋಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಮಧ್ಯಾಹ್ನ. ಅದಾದಮೇಲೆ ಮಗುಗೆ ಫೀಡಿಂಗ್ ಮಾಡಿಸೋದಾಗಿರ್ಬೋದು, ಅದು ಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ಅದು ಯೂರಿನ್ ಪಾಸು ಮತ್ತು ಬಾತ್ರೂಮ್ಗೆ ಹೋಗೋದು. ಸೊ ಅದೆಲ್ಲ ಸಿಕ್ಕಾಪಟ್ಟೆ ಟೈಮ್ ಹಿಡಿತಾಯಿತ್ತು. ಅದಾದಮೇಲೆ ನನಗಂತೂ 4 ದಿನದಿಂದ ರೆಟ್ರಲ್ಲಿ ಹೇಳ್ತೀನಿ, ಸರಿಯಾಗಿ ನಿದ್ದೆ ಇಲ್ಲದೆ ಸಿಕ್ಕಾಪಟ್ಟೆ. ಅಂದರೆ ಇವತ್ತು ಚೆನ್ನಾಗಿ ತಲೆ ತೆಗ್ತೈತೆ. ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡೋಕ್ಕೆ ಆಯ್ತಾ ಇಲ್ಲ. ಸೊ ಏನಪ್ಪ ಅಪ್ಡೇಟ್ ಅಂತಂದರೆ ಮಗುನೂ ಸೇಫಾಗಿದೆ, ಅವಳೂ ಸೇಫಾಗಿದ್ದಾನೆ. ಸೊ ಯಾರಿಗೂ ಏನೂ ತೊಂದರೆ ಇಲ್ಲ, ಥ್ಯಾಂಕ್ ಗಾಡ್. ಸೊ ಇವಾಗ ಇವಾಗ ನಂದು ಊಟ ಆಯಿತು. ಸೊ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಸುಮಾರು ದಿನ ಆಗಿತ್ತು ನಾನು ಸರಿಯಾಗಿ ಊಟ ಮಾಡಿ. ಅದಕ್ಕೆ ಇವತ್ತು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಮನೆಯಲ್ಲಿ ಊಟ ಮಾಡಿದ್ದೀನಿ. ಇವಾಗ ಅವ್ರಿಗೆ ತೊಗೊಂಡೋಗ್ಬೇಕು, ಅಡುಗೆ ಮಾಡ್ತಾಯಿದ್ದಾರೆ. ಸೊ ಇವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅವ್ರ ಜೊತೆ ಇದ್ದು ಅಡುಗೆ ಮಾಡಾದ್ಮೇಲೆ ಮತ್ತೆ ಬಂದು ಊಟನ ತೊಗೊಂಡು ಹೋಗ್ತೀನಿ. ಬನ್ನಿ ಅವಳ ಜೊತೆ ಸ್ವಲ್ಪ ಮಾತಾಡ್ಸೋಣ. ನಾನು ನಿಮಗೆ ಅವಳ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್ ಈಗ ನಾನು ಊಟ ಎಲ್ಲ ತುಂಬಿಸ್ಕೊಂಡು ಇವಾಗ ರಿಟರ್ನ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನಾನು ನಿಮಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್.